guys, welcome back to my channel Hita Vlogs. ಇವತ್ತು ಪ್ರೀತಿದು ಹೊಸ ಬ್ಯಾಗು ಗೈಸ್, ಹೊಸ ಬ್ಯಾಗ್ ತಗೊಬಂದಿದ್ದಾಳೆ. ಆಮೇಲೆ ಇನ್ನೇನು ಹೊಸ ವಾಟರ್ ಬಾಟಲು, ಆಮೇಲೆ ಪೈಪ್, ವಾಟರ್ ಬಾಟಲಲ್ಲಿ ಪೈಪ್ ಇದೆಯಂತೆ ಗೈಸ್. ಆಮೇಲೆ ಇದು ಹುಡುಗಿ ಹೆಸರು ಕೇಳ್ಕೊಬಂದೇನೆ. ಈ ಹುಡುಗಿ ತಗೊಬಂದಿದ್ದಾಳೆ ಗೈಸ್, ಸಖತ್ತಾಗಿದ್ದಾಳೆ ನೋಡಿ. ಹುಡುಗಿನೂ ಕಾಲೇಜಿಗೆ ಕರ್ಕೊಬಂದ್ಬಿಟ್ಟಾಳೆ. ಇವಾಗ ಜಸ್ಟ್ ಬಂದ್ವಿ ಗೈಸ್ ಕಾಲೇಜಿಗೆ. ಇವಾಗ ನಾವು ತಿಂತಾ ಇದ್ದೀವಿ ಇದು, ಆಮೇಲೆ ಪ್ರಾರ್ಥನಾ ಬಂದಿದ್ದಾಳೆ ಗೈಸ್. ಪ್ರಾರ್ಥನಾ ಇನ್ನೊಬ್ಳು ಇದ್ದಾಳೆ ಗೈಸ್, ಅವಳನ್ನ ತೋರಿಸಲ್ಲ, ಸಂಜನಾ ಅಂತ ಇದ್ದಾಳೆ. ಬಟ್ ಅವಳನ್ನ 3 months ಆದ್ಮೇಲೆ ತೋರಿಸ್ತೀವಿ ಅಷ್ಟೇ ಗೈಸ್. ತಿಂದ್ಬಿಟ್ಟು ಸಿಗ್ತೀವಿ. ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಹತ್ರ ಮೊಬೈಲ್ ಇದೆ ಗೊತ್ತು, ಹಾಯ್ ಮಾಡು. ಸೊ ಗೈಸ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇದು ಓಕೆ, ಅದ್ರ ಒಳಗಡೆ ಏರ್ಪೋರ್ಟ್ಸು ಪೈಪ್ ನೋಡಿ. ಇದು ನೋಡಿ ಗೈಸ್, ವಾಟರ್ ಬಾಟಲ್ ನೋಡಿ ಗೈಸ್. ಇದರಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಬಂದು ಇಲ್ಲಿ ಪೈಪ್ ಬರುತ್ತೆ. ಓ ಮೈ ಗಾಡ್, ಸಾರಿ ಬೈ ಮಿಸ್ ಆಗ್ಬಿಡ್ತು ಪ್ರೀತಿ. ಅಂಕಿತಾ ಹೊಡೆದಾಕ್ಬಿಡ್ತೀನಿ. ಮಸ್ತ್ ಹುಡುಗಿ ಬಂದ್ಲು ಇವಳೆ ಗೈಸ್, ಸಾಂಗಲ್ಲಿ ಇವಳು ಮತ್ತೆ ಅವಳು. ಬನ್ರಿ ಹೋಗೋಣ. ಸೊ ಗೈಸ್, ಇದು ನಮ್ಮ ಕ್ಲಾಸ್ ರೂಮು. ನಾವು ಕೂತ್ಕೊಳ್ಳೋದು ನಾವು ಇಲ್ಲೇ ಗೈಸ್. ಎಷ್ಟು ನೋಡು, ಬೇಡ ನೋಡಿ, ಹಿಂಗಿಟ್ಕೊ ಬರ್ತಾ ಇದೀನಿ ನೋಡಿ. ಹೇಳು ಏನು ಗೈಸ್, ಇವ್ರು ನೋಡಿ ಗೈಸ್, ಬಾಕ್ಲಾಕ್ ಹೋಗ್ಬಿಟ್ರು. ತೆಗೀರೆ, ಬಾಕ್ಲು ತೆಗೀರೆ ಗೈಸ್. ಪ್ರೀತಿ ಪ್ರಯಾರಿಟಿ ನಾನಂತೆ. ಹಲೋ ಪ್ರೀತಿ, ಹಬ್ಬ ಜೋರಂತೆ ಸಂಜನಾ. ಬಟ್ ಸಂಜನನ ತೋರ್ಸಲ್ಲ ಗೈಸ್, ನಾವು ಅವಳನ್ನ ತೋರ್ಸೋಕ್ಕಾಗಲ್ಲ ಗೈಸ್, ನಾವು ತೋರಿಸಲ್ಲ. ನಮ್ಮ ಫ್ರೆಂಡ್ ಆ ಥರ ಅಲ್ಲ, ನಾವು ರಿವೀಲೇ ಮಾಡಲ್ಲ. ಶಿ ಈಸ್ ಬ್ಯೂಟಿಫುಲ್ ಇನ್ ಅವರ್ ಗ್ಯಾಂಗ್. ಅದಕ್ಕೆ ತೋರಿಸ್ತಲ್ಲ. ನೀವೆಲ್ಲರೂ ನೋಡ್ಬಿಟ್ಟು ಆಮೇಲೆ ಫಿದಾ ಆಗ್ಬಿಟ್ರೆ. ಸೊ ಗೈಸ್, ಸಂಜನದ ಮನದಾಳದ ಮಾತು, ಅವಳು ಚಪ್ಪಲಿ ತೋರಿಸ್ತೀವಿ ನೋಡ್ಕೊಳ್ಳಿ. ಓ ಗೈಸ್, ನೋಡಿ ಗೈಸ್, ಅವಳನ್ನ ಪ್ರೇಸ್ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾಂಗಲ್ಲಿ. ಅವಳು ಚಪ್ಪಲಿ ತೋರಿಸ್ತಾಳೆ ಗೈಸ್ ನಮ್ಗೆ. ಕಾಲು ಅಂತ ನಾವು ಇವಳು ಇವತ್ತು ಮೆಟ್ರೋಲ್ ಬರ್ತೀನಿ ಅಂದ್ರೆ ಪ್ರೀತಿಯವರಮ್ಮ ಕೆರ್ದಲ್ಲಿ ಹೊಡಿತಾರೆ ಅಂತ ಕೈ ಬಿಡೆ. ಸೊ ಗೈಸ್, ಇವಾಗ ನಾವು ಪ್ರೀತಿನ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಬಿಟ್ಟು ಹಂಗೆ ಹೋಗ್ತೀವಿ ನಡ್ಕೊಂಡು. ಆಮೇಲೆ ನಾನು ಒಬ್ಬಳೇ ಮಾತಾಡ್ಕೊಂಡು ಕಂಟೆಂಟ್ ಕಣೆ, ಕಾಂಟೆಂಟ್ ಅಲ್ಲ, ಕಂಟೆಂಟ್. ಕೈ ನೋವು ಬತ್ತು ಗೈಸ್. ಮಾತಾಡ್ಸ್ತಾನೆ ಇರಲಿಲ್ಲ ಗೈಸ್. ಆ ಹುಡುಗಿ ಎಷ್ಟು ಫೋರ್ಸ್ ಮಾಡ್ತು ಗೊತ್ತಾ, ಸಂಜನಾ, ನಾನು ಮತ್ತೆ ಪ್ರೀತಿ. ನಾವು ಓದ್ ಬ್ಲಾಗಲ್ಲಿ ಹಾಕಿದ್ವಲ್ಲ ಪ್ರಾರ್ಥನಾ, ಅವಳು ಮಾತಾಡ್ತಾ ಇಲ್ಲ. ಐ ಪ್ರೀತಿ, ಅವಳದು ಹೊಸ ಬ್ಯಾಗು ಗೈಸ್, ಅದಕ್ಕೆ ಹಂಗೆ ತೋರ್ಸ್ಕೊಂಡು ಹೋಯ್ತಾಳೆ. ಇವಾಗ ನಾವು ಹಂಗೆ ಹಂಗೆ ಹೋಗೋಣ. ಸೊ ಗೈಸ್, ಇವಾಗ ನಾವು ಇದಕ್ಕೆ ಐಟಮ್ಸ್ ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವು ಸ್ಯಾರಿ ಎಲ್ಲ ತಗೊಂಡಾಯ್ತು ಲಕ್ಷ್ಮಿಗೆ. ಇವಾಗ ಸ್ಯಾರಿ ತಗೊಂಡಾದ್ಮೇಲೆ ಇವಾಗ ನಾವು ತರಕಾರಿ ಆ್ಯಂಡ್ ಫ್ರೂಟ್ಸ್, ಆಮೇಲೆ ಡೆಕೋರೇಷನ್ಸ್ ಐಟಮ್ಸು ಮತ್ತು ಫ್ಲವರ್ಸ್ ತೊಗೊಬೇಕು. ಇವಾಗ ಅದನ್ನು ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೂಟ್ಸ್ ಐಟಮ್ಸ್ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಕದಲ್ಲಿ ಅಂಗಡಿ ಬಂದವರು ನಾವು ಡೆಕೋರೇಷನ್ಗೆ ಈ ಫ್ಲವರ್ಸ್ ತಗೊಂಡಿದ್ದೀವಿ. ಇದು ಮಾಡಬೇಕಪ್ಪ, ರೆಡಿ ಮಾಡಬೇಕು.
ಗೈಸ್ ಇವಾಗ ಫುಲ್ಲು ಟ್ರಾಫಿಕ್ಕು. ಇವಾಗೆಲ್ಲ ಶಾಪಿಂಗ್ ಎಲ್ಲ ಆಯಿತು, ಎಲ್ಲ ತಗೊಂಡ್ವಿ ಪ್ರಿಪ್ರೇಷನ್ಸಿಗೆ. ಹೂವು, ಬಾಳೆಕಂಗು ಎಲ್ಲ ತಗೊಂಡ್ವಿ. ಇವಾಗ ಹೋಗ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಬೇಕು, ಅಷ್ಟೇ ಇರೋದು ಗೈಸ್. ಇವಾಗ ಮನೆಗೆ ಬಂದು ಇಲ್ಲೆಲ್ಲ ನೀರಿಗೆ ಹಾಕ್ಬಿಟ್ಟಿದ್ದೀವಿ. ಇಲ್ಲೇ ಆ್ಯಕ್ಚುಲಿ ಇಷ್ಟು ಈ ಬಾಳೆಕಂಗು ಇವು. ಅಮ್ಮ ಇದಾಕಮ್ಮ ಲೋಟಸ್ಸು, ಅದು ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ. ಸೊ ಇದೆಲ್ಲ ಮಲ್ಲಿಗೆ ಹೂವು ಹಾರ, ಇದನ್ನೆತ್ತಮ್ಮ ಮಾವಿನದೆಲ್ಲನೂ ಹಾಕ್ಬಿಡು. ಇದು ಮತ್ತು ಕಮಲದು ಅದು ಫ್ರಿಜ್ಜಲ್ಲಿ ಮಡಗ್ಬಿಡು ಮಲ್ಲಿಗೆ ಹೂವು. ಯಾಯಿ ಮಾಡು, ಇದು ಎತ್ಕೊಂಡೋಗಾಕ್ಲಾ? ಇದನ್ನು ಅಂಡ್ ಇವೆರಡನ್ನು ಹಾಕ್ಬಿಟ್ಟಿದ್ರು ಗೈಸ್, ಅದನ್ನು ಹಾಕ್ಬಿಡು. ಅಂದರೆ ನೀರಲ್ಲಿ ಇಟ್ಬಿಟ್ರೆ ಈ ಕೊಡ ಇಲ್ಲಿ ಬಂದ್ಬಿಟ್ಟ ಅಲ್ಲಿ. ನೀರಲ್ಲಿ ಇಕ್ಕಿದ್ರೆ ಫ್ರೆಶ್ ಆಗಿರುತ್ತೆ ಅಂತ. ನಾವು ನೈಟ್ ಬೆಳಗ್ಗೆ ಗಂಟ ಇರಬೇಕಲ್ಲ, ನಾವು ನೈಟ್ 12 ಗಂಟೆಗೆ ಶುರು ಮಾಡ್ತೀವಿ ಈ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ಮಾಡಬೇಕು. ಸೊ ನಾವು ಲಕ್ಷ್ಮಿಗೆ ಸ್ಯಾರಿ ಯಾವ್ದು ತಗೊಂಡ್ವಿ ಅಂದರೆ ಈ ಥರ ತಗೊಂಡ್ವಿ. ಸಮ್ ರಾಯಲ್ ಬ್ಲೂ, ಅದು 2 ಕಲರ್ ಕಂಬೈನ್ ಆಗಿದೆ, ಆ ಕಲರ್ ಗೈಸ್. ಇವಾಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ವ್ಲಾಗೇ ಮಾಡೋಕ್ಕೆ ಬಿಡಲ್ಲ ನನಗೆ, ವ್ಲಾಗೇ ಮಾಡೋಕ್ಕೆ ಬಿಡಲ್ಲ ಗೈಸ್. ಕಟ್ ಮಾಡು ಬಿಕಾಸ್ ಏನಾಗಿದೆ ಅಂದರೆ ನಮ್ಮಮ್ಮ ಕರ್ಜಿಕಾಯಿ ಅಂತೀನಿ, ಕಜ್ಜಾಯ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲ ಇವಾಗ ಏನು ತಿಕ್ಕಾಕ್ಬಾರ್ದು ಅಂತ ನಾನು ಹಾಕ್ತೀನಿ. ಸ್ನಾನ ಮಾಡ್ಕೊಂಡು ನನ್ನ ಲಕ್ಷ್ಮಿಗೆ ಸ್ಯಾರಿ ಉಡ್ಸ್ಬೇಕು ಗೈಸ್. ಯಾಕಂದ್ರೆ ನಮ್ಮ ಅಮ್ಮನ ಸೀರೆ ಉಡ್ಸಕ್ ಬರಲ್ಲ, ನಾನೇ ಉಡ್ಸ್ಬೇಕು ಗೈಸ್ ನಮ್ಮ ಮನೇಲಿ. ಬಿಕಾಸ್ ನಮ್ಮ ಅಮ್ಮನ ಬರಲ್ಲ, ಪ್ರತಿ ವರ್ಷನೂ ನಾನೇ ಉಡ್ಸೋದು. ಇವಾಗ ಅಂದ್ರೆ 3 to 4 ಇಯರ್ಸ್ ಇಂದ ನಾನೇ ಉಡ್ತಾ ಇರೋದು ಗೈಸ್ ನಮ್ಮ ಮನೆಗೆ ಸ್ಯಾರಿನ. ನಮ್ಮ ಒಂಚೂರು ಹೆಲ್ಪ್ ಮಾಡ್ತಾರೆ ಅಷ್ಟೇ, ಅದಕ್ಕೆ ಬಂದು ಇಟ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ಎಲ್ಲ ಇಬ್ಬರು ನನಗೆ ಹೆಂಗ್ ನೋಡ್ತಾರೆ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಲಕ್ಷ್ಮಿಗೆ ಸ್ಯಾರಿ ಡ್ರಾಪಿಂಗ್ ಆಗಿ ಶುರು ಮಾಡ್ಕೊಬೇಕು ಗೈಸ್. ಜಗಳ ಆಡ್ತಿದ್ದಾರೆ, ನಾನು ಹಾಕ್ತೀನಿ. ಹಾಯ್ ಮಾಡಪ್ಪ ನನ್ನ ಚಾನಲ್ಗೆ. ಅಂದರೆ ಇಲ್ಲಿ ಇಲ್ಲಿ ಹೋಲ್ ಮಾಡಿಬಿಟ್ಟು ಗೈಸ್, ಅಲ್ಲಿ ಮೊಳೆ ಇದೆ, ಅದಕ್ಕೆ ಹಾಕಿ ಬ್ಯಾಕ್ ಡ್ರಾಪ್ ಹಾಕೋಣ ಅಂತ. ನಾನು ಬ್ಯಾಕ್ ಡ್ರಾಪ್ ಅದು ಬುಕ್ ಮಾಡ್ತೀನಿ ಅಂದರೆ ಬಿಟ್ಟಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಮಾಡೋದಂತ. ಫಸ್ಟ್ ಅದು ಮೊಳೆ ಎಲ್ಲಿಗೆ ಬರುತ್ತೆ ನೋಡ್ಕೊಬೇಕು, ಆಮೇಲೆ ಮಾಡಬೇಕು. ಸೊ ಹಾಗಾಗೈತೆ ಗೈಸ್. ಫಸ್ಟ್ ಡಬಲ್ ಟೇಪಲ್ಲಿ ಹಾಕಿ ನೋಡೋಣ. ಅಮ್ಮಂಗೆ ಕೋಪ ಅಂದರೆ ಕೋಪ ಗೈಸ್, ಅವರು ಬಂದು ಮಾಡಲ್ಲ, ನಾವಿಬ್ರು ಮಾಡ್ತೀವಿ ಅನ್ನೋದು ಬಿಡಲ್ಲ. ಇದು ಆ್ಯಕ್ಚುಲಿ ಬ್ಯಾಕ್ ಡ್ರಾಪ್. ಡಬಲ್ ಟೇಪ್ ಎಲ್ಲ ಐತೆ, ಡಬಲ್ ಟೇಪ್ ಡಬಲ್ ಟೇಪ್ ಎಲ್ಲಿ? ಅಲ್ಲಿ ಫ್ರಿಜ್ ಮೇಲೆ. ಕತ್ತಿ ಕೊಡಮ್ಮ. ಬರೋ ಇಲ್ಲಿ ದಿಡ್ಕ ಬರೋ. ಗೈಸ್ ಇವಾಗ ಹಿಂಗೆ ಇಟ್ಟಿದ್ದೀವಿ. ಸೊ ಗೈಸ್ ಇವಾಗ ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇದ್ದೀನಿ. ಹೋದ ಸಲ ನಾನು ಮತ್ತು ನಮ್ಮ ಅಕ್ಕ ಆ್ಯಂಡ್ ನಮ್ಮಮ್ಮ 3 ಜನ ಸೇರ್ಕೊಂಡು ಮಾಡ್ಕೊಂಡಿದ್ವಿ ಸ್ಯಾರಿ ಡ್ರಾಪಿಂಗ್. ಅಂದರೆ ನಾನು ಮತ್ತು ನಮ್ಮ ಅಕ್ಕ ಎಲ್ಲ ನನಗೆ ಇದು ಮಾಡಿಕೊಟ್ಟಿದ್ವಿ. ನಮ್ಮ ಲಕ್ಷ್ಮಿಗೆ ಎಲ್ಲ ಹೆಂಗೇನು ಬೇಕೋ ಹಂಗೆ ಸೆಟ್ ಮಾಡಿ ಕೊಟ್ಟಿದ್ದು. ಸೊ ಇವಾಗ ನಮ್ಮಪ್ಪ ತುಂಬ ಹೀಟ್ ಆಯ್ತಮ್ಮ, ತುಂಬ. ಇವಾಗ ನಾನು ಅದನ್ನು ಸ್ಯಾರಿ ಸ್ವಲ್ಪ ನರಿಗೆ ಎಲ್ಲ ಮಾಡಿಕೊಂಡು. ಸೊ ಗೈಸ್ ಇವಾಗ ಫೈನಲಿ ಇಷ್ಟು ರೆಡಿ ಮಾಡಿದ್ದೀವಿ. ಕೈ ಕಾಲು, ಇನ್ನೊಂದು ಕಾಲು ಬಾಕಿ ಇದೆ.
ಹಾಕ್ಬೇಕು. ಅದೊಂದು ಬ್ಯಾಕ್ ಡ್ರಾಪ್ ಬೇರೆ ಬಿಚ್ಕೊ ಬರ್ತೈತೆ. ನಾನು ಹೆಂಗಂಗೋ ಇದ್ದೀನಿ, ನೀವು ನಿಮ್ಮನ್ನು ತೋರಿಸ್ತಾ ಇಲ್ಲ ಬಿಡಿ. ನಾನೇ ಹೆಂಗೆಂಗೋ ಇದ್ದೀನಿ, ಹೆಂಗೆಂಗೋ ವೀಡಿಯೋ ಮಾಡ್ತಿದ್ದೀನಿ ಪ್ರಿಪ್ರೇಷನ್ ಆದಮೇಲೆಲ್ಲ ಫುಲ್ ರೆಡಿ ಆಗೋಕ್ಕಾಗಲ್ಲ ಗೈಸ್. ಸೊ ಇವಾಗ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಈ ಸರಿ ನಮ್ಮ ಮನೆ ಲಕ್ಷ್ಮಿ ಚೆನ್ನಾಗಿ ಬಂದಿದ್ದಾರೆ. ಸೊ ಗೈಸ್ ಇವಾಗ ಎಲ್ಲ ರೆಡಿ ಮಾಡಾಯಿತು. ರೆಡಿ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ ಸೇರಿಕೊಂಡು. ಅಲ್ಲಿ ಲಕ್ಷ್ಮಿಗೆಲ್ಲ ರೆಡಿ ಮಾಡಾಗಿದೆ. ಇನ್ನೇನು ತಿಂಡಿಗಳ ಮಾಡೋದಕ್ಕೆ ಇರಬೇಕು. ಹೂವುಗಳು ಹಾಕ್ಬೇಕು. ಅದು ಬೆಳಗ್ಗೆ ಎದ್ಬಿಟ್ಟು ಮಕ್ವಾಡೆಲ್ಲ ಹಾಕ್ತಾರೆ. ಹೂವು ಇನ್ನು ಮಕ್ವಾಡ ರೆಡಿ ಮಾಡಬೇಕು, ಮುಖವಾಡ ರೆಡಿ ಮಾಡಬೇಕು ಗೈಸ್ ಲಕ್ಷ್ಮಿದು. ಅದಕ್ಕೆ ಐಲೈನರು, ಲಿಪ್ಸ್ಟಿಕ್ ಅವೆಲ್ಲ ಹಾಕಬೇಕು. ಹೆಣ್ಮಕ್ಳು ನೈಟೆಲ್ಲ ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಹಬ್ಬ ಮಾಡ್ತೀವಿ. ಏನಾದ್ರು ಫಂಕ್ಷನ್ಸ್ ಇರ್ಬೇಕಾದ್ರೆ ಮಕ್ಕಳು ತುಂಬ ಬಂದ್ಬಿಡ್ತದೆ. ಮನೇಲಿ ಬಿದ್ದಿರ್ತೀರಲ್ಲ ಅವಾಗ ಏನು ಬರಲ್ಲ, ಏನು ಗುಳ್ಳೇನು ಬರಲ್ಲ. ಆದರೆ ಹಬ್ಬ ಫಂಕ್ಷನ್ಸ್ ಬಂದ್ಬಿಟ್ಟು ಇದ್ರ ಬಂದ್ಬಿಟ್ಟು ಮಕ್ಕಳ ಮೇಲೆ ಎದ್ದು ಐಲೆಟ್ ಕಾಣಿಸ್ಬೇಕು. ನಾವು ಐಲೆಟ್ ಹಾಕ್ಕೊಂಡು ಬಂದ್ಬಿಡ್ತವೆ ತಿರ್ಪಕ್ಕೆ. ಅಪ್ಪ ನಾಳೆ ಎಷ್ಟು ಹೋಗ್ಬಿಡ್ಬೇಕು ಬಯಸೋದು. ನಾನು ಮಾಡ್ತೀನಿ, ಹೋಗೋ ಥರ ಮಾಡ್ತೀನಿ, ಹೋಗ್ಬೇಕು. ಅವ್ರು ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗ್ತಾರ, ಆದರೂ ಕಂಟ್ರೋಲ್ ಮಾಡೋಕ್ಕಾಗ್ತಾರೆ. ಯಾರಿಗೋಸ್ಕರ? ನಿಮಗೋಸ್ಕರ. ಸೊ ಗೈಸ್ ಅದು ನಮ್ಮ ಲಕ್ಷ್ಮಮ್ಮ. New Kellogg's chocolate, Mama, please. Okay, but first multigrain. ಸೊ ಗೈಸ್ ಎಲ್ಲ ಆಗೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದಿದ್ದೆ ಲೇಟು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್. ಇವಾಗ ಎಲ್ಲ ಒಂದು ರೌಂಡ್ ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ. ಅಪ್ಪು 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 ಹಾಯ್ ಹೇಳು. ನೀನು ಹೇಳೋ ಹಾಯ್ ಹೇಳೋ. ವೆಲ್ಕಮ್ ಬ್ಯಾಕ್. ಸೊ ಗೈಸ್ ನಮ್ಮ ಮನೆಗೆ ಅಪ್ಪು ಬಂದಿದ್ದಾನೆ ಮತ್ತು ಅವರು ಎಲ್ಲ ಬಂದಿದ್ದಾರೆ. ನಮ್ಮ ಅತ್ತೆದಿರು, ನಮ್ಮ ಮಮ್ಮಿಯವ್ರ ಮಮ್ಮಿ ಎಲ್ಲ ಬಂದಿದ್ದಾರೆ ಗೈಸ್. ಇವಳು ಬಂದವಳೆ. ಹಾಯ್ ಮಾಡೆ. ಇವಾಗ ನಾವು ಮೇಲ್ಗಡೆ ಮನೆಯಲ್ಲ ಅಷ್ಟೊಂದು ಕರೆದಿದ್ದಾರೆ. ಅಪ್ಪು ಅವರ ಅಮ್ಮ ಗೈಸ್, ಭವ್ಯ ಆಂಟಿ. ನಾನು ಬ್ಲಾಗ್ ಶುರು ಮಾಡಿದ್ದೀನಿ ಆಂಟಿ. ಹಾಯ್ ಹೇಳು. ಮಾಮ್ಸ್ ದಯವಿಟ್ಟು ನಾವು ಲೈಕ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ, ನೀವು ಲೈಕ್ಸ್ ಕೊಡಿ. ಗೌರವಾನ್ವಿತವಾಗಿ ಕೇಳಬೇಕು. ನಿನ್ನ ಮನದಳದ ಮಾತು ಹೇಳಪ್ಪ. ನೀನೊಬ್ಬ ಬಾಕಿ ಇದೆಯಾ ಹೇಳ್ಬಿಡು. ನಂದೇನು ಇಲ್ಲ. ನಮ್ಮ ಮನೆಯ ಲಕ್ಷ್ಮಿ ಅಲ್ಲಿ ಕೂತಿದ್ದಾರೆ. ಬೆಳಗ್ಗೆ ಬಂದು ನಮ್ಮಂದು ಹಾಕಿದ್ದೆ ಲಕ್ಷ್ಮಿ ಅಂತ ಚೇಂಜ್ ಆಗೋಯ್ತಾ?